ಎಕ್ಸ್ಪೆಕ್ಟಿಂಗ್. ಓಕೆ, ಈಗ ಮಗು ಹುಟ್ಟಿದ ತಕ್ಷಣ ಅಳಬೇಕಾ? ಡೆಫಿನೆಟ್ಲಿ ಎವ್ರಿ ಬೇಬಿ ಮಸ್ಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್. ಸೊ ಅಳ್ಳಿಲ್ಲ ಅಂದ್ರೆ ಸೊ ಅದೆಲ್ಲ ರೆಸಿಸಿಟೇಷನ್ ಸ್ಟೆಪ್ಸ್ ಮಾಡ್ತೀವಿ. ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ, ಹುಟ್ಟಿದ ತಕ್ಷಣ ಪೇರೆಂಟ್ಸ್ ಆಗಿರ್ಬೋದು ಫಸ್ಟ್ ಬಂದು ಕೇಳೋದೇನು? ಗಂಡ್ ಮಗುನ ಹೆಣ್ ಮಗುನ? ಓಕೆ, ಮಗು ಜನನ ಆಗ್ತಿದಂಗೆ ಗಂಡ ಹೆಣ್ಣ ಫಸ್ಟ್ ಅದ ಅವ್ರು ಕೇಳೋದು. ಅದಾದ ನಂತರ ನಿಮ್ಮ ಕೆಲಸ ಏನು ಶುರು ಆಗುತ್ತೆ? ಡೆಲಿವರಿ ಮಾಡಿಸೋದು ಕೂಡ ನಿಮ್ ಜವಾಬ್ದಾರಿ ಆಗಿರುತ್ತೆ ಆ ಟೈಮಲ್ಲಿ. ಫಸ್ಟ್ ಡೆಲಿವರೀಸ್ ಆಗ್ಬೇಕಾಗಿರ್ಬೇಕಾದ್ರೆ ಗೈನಕಾಲಜಿಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ದೇರ್ ವಿಲ್ ಬಿ ಸಮ್ ಎಮರ್ಜೆನ್ಸಿ ಕಾಲ್ಸ್ ಇರುತ್ತೆ, ಕೆಲವೊಂದು ಡೆಲಿವರೀಸ್ ಇಲೆಕ್ಟಿವ್ ಇರುತ್ತೆ. ಕುಡ್ ಬಿ ಅ ನಾರ್ಮಲ್ ಡೆಲಿವರಿ, ಕುಡ್ ಬಿ ಅ ಸಿಸೇರಿಯನ್ ಸೆಕ್ಷನ್. ಸೊ ಆಸ್ ಪರ್ ಗೈಡ್ಲೈನ್ಸ್ ಎವ್ರಿ ಡೆಲಿವರಿ ಶುಡ್ ಬಿ ಅಟೆಂಡೆಡ್ ಬೈ NRP ಅಂದ್ರೆ ನಿಯೋನೇಟಲ್ ರೆಸಿಸಿಟೇಷನ್ ಪ್ರೋಗ್ರಾಮ್ ಮಾಡಿರ್ತೀವಿ ನಾವು. ಸೊ ದಟ್ಸ್ ಅನದರ್ ಸರ್ಟಿಫಿಕೇಶನ್ ಪ್ರೋಗ್ರಾಮ್. ಸೊ ಪೀಡಿಯಾಟ್ರಿಷಿಯನ್ ಅಟೆಂಡ್ ಮಾಡಬೇಕು. ಸೊ ಎಲ್ಲ ಡೆಲಿವರೀಸ್ ನಾವು ಕೂಡ ಅಟೆಂಡ್ ಮಾಡ್ತೀವಿ. ಸೊ ನಾವು ಡೆಲಿವರಿಗೆ ಹೋಗ್ಬೇಕಾದ್ರೆ ಫಸ್ಟು ನಾವು ಗೈನಕಾಲಜಿಸ್ಟ್ ಹತ್ರ ಒಂದಿಷ್ಟು ಕ್ವೆಶನ್ಸ್ ಕೇಳ್ತೀವಿ. ಸೊ ಮದರ್ದ್ ಏಜ್ ಏನು, ಮದರ್ದ್ ಬ್ಲಡ್ ಗ್ರೂಪ್ ಏನು, ಮತ್ತೆ ಮದರ್ಗೆ ಏನಾದ್ರೂ ಕಾಂಪ್ಲಿಕೇಶನ್ಸ್ ಇದೆಯಾ, ಲೈಕ್ ಹೈಪರ್ ಟೆನ್ಷನ್ ಇಲ್ಲ ಜೆಸ್ಟೇಷನಲ್ ಡಯಾಬಿಟೀಸ್, ಮೆಲೈಟಿಸ್, ಏನಾದ್ರೂ ಡಿಸೀಸ್ ಇದ್ರೆ, HIV ಆರ್ ಹೆಪಟೈಟಿಸ್ B ಪಾಸಿಟಿವ್ ಮದರ್ಸ್. ಸೊ ಆವಾಗ ನಮ್ಗೆ ಒಂದು ಡೆಲಿವರಿ ಅಟೆಂಡ್ ಮಾಡ್ತಿರ್ಬೇಕಾದ್ರೆ ವಿ ವಿಲ್ ನೋ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪೆಕ್ಟ್. ಮತ್ತೆ ಅವರು FHS ಫೀಟಲ್ ಹಾರ್ಟ್ ಸೌಂಡ್ಸ್ ಎಲ್ಲ ಚೆನ್ನಾಗಿದ್ಯಾ ಅಂತ ಹೇಳ್ತಾರೆ. ಕೆಲವು ಸತಿ ನಮ್ಗೆ ಹೇಳ್ತಾರೆ ಬ್ರಾಡಿಕಾರ್ಡಿಯಾ ಹೋಗ್ತಾ ಇದೆ ಮಗು. ಸೊ ವಿ ವಿಲ್ ಬಿ ಮೋರ್ ಎಕ್ವಿಪ್ಡ್. ಎಸ್, ನಮ್ಮ ಹತ್ರ ಒಂದು ಎಕ್ವಿಪ್ಮೆಂಟ್ ಲಿಸ್ಟ್, ಚೆಕ್ ಲಿಸ್ಟ್ ಇರುತ್ತೆ, ವಿಚ್ ಆರ್ ನರ್ಸಸ್ ಕೀಪ್ ಎವ್ರಿಥಿಂಗ್ ರೆಡಿ. ಬಟ್ ಸಮಟೈಮ್ಸ್ ವಿ ವಿಲ್ ನೀಡ್ ಅನದರ್ ಪರ್ಸನ್ ಆಲ್ಸೋ ಟು ಹೆಲ್ಪ್ ಅಸ್, ಲೈಕ್ ಟ್ವಿನ್ ಡೆಲಿವರೀಸ್ ಅಲ್ಲಿ. ಸೊ 2 ಪೀಡಿಯಾಟ್ರಿಷಿಯನ್ ಹೋಗ್ತೀವಿ. ಸೊ ದಟ್ಸ್ ವಾಟ್ ವಿ. ಈಗ ಮಗು ಹುಟ್ಟಿದ ತಕ್ಷಣ ಅಳಬೇಕಾ? ಡೆಫಿನೆಟ್ಲಿ ಎವ್ರಿ ಬೇಬಿ ಮಸ್ಟ್ ಕ್ರೈ ಇಮಿಡಿಯೇಟ್ಲಿ ಆಫ್ಟರ್ ಬರ್ತ್. ಸೊ ಅಳ್ಳಿಲ್ಲ ಅಂದ್ರೆ ಸೊ ದೇರ್ ಆರ್ ಮಾತಾಡ್ತಾ ಇರ್ತಾರೆ ನೋಡಿ, ಮಗು ಹುಟ್ಟಿದ ತಕ್ಷಣ ಅಳ್ತಾ ಇರ್ತಾರೆ, ಇಲ್ಲ ಮಗು ಹುಟ್ಟಿದ ತಕ್ಷಣ ಮಲಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಮಲಗ್ಬಿಟ್ಟಿದ್ರೆ ಅವರು ದುಃಖ. ಹೌದು. ಸೊ as soon as we receive the baby, ಮಗು ಹುಟ್ಟಿದ ತಕ್ಷಣ ಅದ್ದಾಗ ಇಟ್ಸ್ ಅ ಜಾಯ್ಫುಲ್ ಮೂಮೆಂಟ್ ಫಾರ್ ನಾಟ್ ಓನ್ಲಿ ಫಾರ್ ದ ಮದರ್, ಫಾರ್ ದ ಪೀಡಿಯಾಟ್ರಿಷಿಯನ್, ಫಾರ್ ದ ಗೈನಕಾಲಜಿಸ್ಟ್. ಎವ್ರಿಬಡಿ ಸ್ಯಾಟಿಸ್ಫೈಡ್, ರಿಲ್ಯಾಕ್ಸ್ ಆಗ್ತಾರೆ. ಏನಾದ್ರೂ ಪಾಪು ಹುಟ್ಟಿದ ತಕ್ಷಣ ಹತ್ತಿಲ್ಲ ಅಂದ್ರೆ ವಿ ಆರ್ ಆಲ್ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಸೊ ಇಟ್ಸ್ ನಾಟ್ ಲೈಕ್ ರ್ಯಾಂಡಮ್ ಆಗಿ ಏನಾದ್ರೂ ಸ್ಟೆಪ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಗೋಲ್ಡನ್ ಮಿನಿಟ್. ಸೊ ವಿದಿನ್ 1 minute ಪಾಪು ಅಳ್ಬೇಕು. ಸೊ ಅದೆಲ್ಲ ರೆಸಿಸಿಟೇಷನ್ ಸ್ಟೆಪ್ಸ್ ಮಾಡ್ತೀವಿ. Within 1 minute generally the baby should cry. But as per norms immediately ಹುಟ್ಟಿದ ತಕ್ಷಣ ಅಳ್ತಾರೆ. So that is a very joyful moment to see as a pediatrician. ಹುಟ್ಟಿದ ತಕ್ಷಣ ಅಳುತ್ತೆ. Yeah, 99% by law of nature ಅಳ್ತಾರೆ. But there are 1% of the babies ಯಾವ್ದು ಹುಟ್ಟಿದ ತಕ್ಷಣ ಅಳಲ್ಲ. And these are the babies which go for the complications. ಅಂದ್ರೆ ಆ ತರದ್ದು ಕೂಡ ಆಗಿರುತ್ತೆ. ಸಮಸ್ಯೆನೂ ಆಗಿರ್ಬೋದು ಅಥವಾ ಆಗಿಲ್ದನೂ ಕೂಡ ಇರಬಹುದು. ಸಮಸ್ಯೆ ಅಂದ್ರೆ ಡಿಫಿಕಲ್ಟ್ ಲೇಬರ್, ಲೈಕ್ ನಾರ್ಮಲ್ ವೆಜೈನಲ್ ಡೆಲಿವರಿಯಲ್ಲಿ ಪಾಪು ತೂಕ ಜಾಸ್ತಿ ಇತ್ತು, ಮದರ್ ಕುಡ್ ನಾಟ್ ಬೇರ್ ಡೌನ್ ಪ್ರಾಪರ್ಲಿ, ಅಂದ್ರೆ ಶಕ್ತಿ ಇದ್ದಿದ್ದಿಲ್ಲ. ಆರ್ ಮೆಟರ್ನಲ್ ಸುಸ್ತಾಗ್ಬಿಡ್ತು, ಇಲ್ಲ ಪಾಪು ಸುಸ್ತಾಗಾಯ್ತು. ಸೊ ಇಲ್ಲ ಕೆಲವು ಸತಿ ಆಬ್ಸ್ಟ್ರಕ್ಟೆಡ್ ಲೇಬರ್ ಆಗುತ್ತೆ. ಸೊ ದ ಹೆಡ್ ವಿಲ್ ಬಿ ಔಟ್ ಬಟ್ ದ ಬೇಬಿ ವುಡಂಟ್ ಹ್ಯಾವ್ ಕಮ್ ಔಟ್. ತಲೆ ಬರ್ತಾ ಇಲ್ಲ, ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಆ ಟೈಮ್లో ಕೂಡ ಮಗು ಗೊತ್ತಿದೆ, ಟೆಸ್ಟ್ ಮಾಡ್ಸಿರಲ್ಲ ಅವರು, ಮಗು ತಿರ್ಕೊಂಡಿರೋದು, ಆಲ್ ದಿಸ್ ಕಾಂಪ್ಲಿಕೇಶನ್. ಇಲ್ಲ ದೇ ಪಾಸ್ ಮೆಕೋನಿಯಂ. ಸೊ ದ ಫಸ್ಟ್ ಟೂಲ್ ಇಸ್ ಕಾಲ್ಡ್ ಆಸ್ ಮೆಕೋನಿಯಂ. ಸೊ ಅದು ಹೊಟ್ಟೆಯಲ್ಲೇ ಮೆಕೋನಿಯಂ ಪಾಸ್ ಮಾಡ್ಕೊಂಡು ಅದೇ ಕುಡ್ಕೊಂಡು ಇದು ಒಂದು ಕಾಂಪ್ಲಿಕೇಶನ್ ಇರುತ್ತೆ. ಸೊ ಈ ಎಲ್ಲ ಕಾಂಪ್ಲಿಕೇಶನ್ಸ್ ಇರಬೇಕಾದ್ರೆ ಸಮ್ಟೈಮ್ಸ್ ದ ಬೇಬಿ ಡಸ್ ನಾಟ್ ಕ್ರೈ. ನಾವು ಎಫರ್ಟ್ಸ್ ಹಾಕ್ತೀವಿ. ನಮ್ದು ನಾವು ನಿಯೋನೇಟಲ್ ರೆಸಿಸಿಟೇಷನ್ ಪ್ರೋಗ್ರಾಮ್ ಪ್ರಕಾರ ಸ್ಟೆಪ್ಸ್ ಫಾಲೋ ಮಾಡ್ತೀವಿ. 1 minute ಅಲ್ಲಿ ಕೂಡ ಬೇಬಿ ಸಪೋಸ್ ಇಟ್ ಹ್ಯಾಸ್ ನಾಟ್ ಕ್ರೈಡ್, ಅದಾದ್ಮೇಲೆ ಇಂಟ್ಯೂಬೇಟ್ ಮಾಡ್ತೀವಿ, ವೆಂಟಿಲೇಟರ್ ಹಾಕ್ತೀವಿ. ಮತ್ತೆ ಈ ಪಾಪುಗಳಲ್ಲಿ ಆಮೇಲೆ ಫಿಟ್ಸ್ ಬರೋದು, ಫಿಟ್ಸ್ ಸೀಜರ್ಸ್. ಸೊ ಫಿಟ್ಸ್ ಬರೋದು, ಆಮೇಲೆ ಸೊ ಈ ತರ ಎಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಲೇಟರ್ ಆನ್ ಲೀಡಿಂಗ್ ಟು ಅಂಗವಿಕ ಮಕ್ಕಳು ಏನ್ ಹೇಳ್ತೀವಿ, ಸೆರೆಬ್ರಲ್ ಪಾಲ್ಸಿ. ಯಾ, ಸೊ ಸಮ್ ಚಿಲ್ಡ್ರನ್ ವಿಲ್ ಲ್ಯಾಂಡ್ ಅಪ್ ಲೈಕ್ ದಿಸ್. ಯಾ, ಅಂದ್ರೆ ಹುಟ್ಟಿದಾಗ ಮಗು ಅಳಬೇಕು, ಅದು ನಾರ್ಮಲ್, ಅದು ಜಾಯ್ಫುಲ್, ಖುಷಿ. ಖುಷಿ. ಅಳ್ಳಿಲ್ಲ ಅಂದ್ರೆ ಈ ಸಮಸ್ಯೆಗಳೆಲ್ಲ ಆಗಿರುತ್ತೆ ಅಂತ ನೀವು ಫಸ್ಟ್ ಪ್ರಿಕಾಕ್ಷನ್ ಅಲ್ಲಿ ತಗೊಳ್ತೀವಿ. ಮತ್ತೆ NICU ನಲ್ಲಿ ಅಡ್ಮಿಟ್ ಮಾಡ್ತೀವಿ. ಓಕೆ. ಸೊ NICU ಅಳ್ಳೇಬೇಕು.
ಅಳ್ಳೇಬೇಕು, ಜಾಯ್ಫುಲ್ ಮೂಮೆಂಟ್. ಹತ್ರ ನೋಡಿ ಡಾಕ್ಟರ್ ಖುಷಿ, ಪೇರೆಂಟ್ಸ್ ಖುಷಿ, ಎವ್ರಿಬಡಿ ಹಾಸ್ಪಿಟಲ್ ಖುಷಿ. ಹಾ, ಮೇಡಮ್. ಈಗ ಹುಟ್ಟಿದ ತಕ್ಷಣ ಇವಾಗ ಅಳ್ಬೇಕು ಅಂತ ನೀವು ಹೇಳಿದ್ರಿ. ಸೊ 1 ನಿಮಿಷದ ಒಳಗಡೆ ಅದು ಅಳ್ಬೇಕು ಅಂತ ಹೇಳಿದ್ರಿ. ಅದಾದ ನಂತರ ಯಾವ ತರ ಪ್ರಿಕಾಕ್ಷನ್ ತಗೊಳ್ತೀರಾ ನೀವು? ಅದಾದ ನಂತರ ಯಾವ ರೀತಿ ಟ್ರೀಟ್ ಮಾಡ್ತೀರಾ ಮಗುಗೆ? ಸೊ ಅಲ್ಲಿ ತಂದೆ ನಿಂತಿರ್ತಾರೆ, ಅವ್ರ ಹೊರಗಡೆ ಎಲ್ಲ ವೇಟ್ ಮಾಡ್ತಾ ಇರ್ತಾರೆ. ಕೆಲವೊಂದ್ಸಲ ತಾಯಿಗೆ ಪ್ರಜ್ಞೆ ಇರುತ್ತೆ, ಕೆಲವೊಂದ್ಸಲ ಪ್ರಜ್ಞೆ ಇರಲ್ಲ. ಅವರು ಆ ಮಗುನ ಆ ಟೈಮಲ್ಲಿ ನೋಡಕ್ಕಾಗಲ್ಲ. ತಂದೆಯಲ್ಲಿ ನಿಂತಿರ್ತಾರೆ, ನಿಮ್ ಜವಾಬ್ದಾರಿ ಎಲ್ಲ ಅಲ್ಲಿ ಇರುತ್ತೆ. ಆ ಮಗು ಜಗತ್ತಿಗೆ ಬರ್ತಿದ್ದ ಹಾಗೇನೆ ಅದನ್ನ ಬೆಳವಣಿಗೆ ಮಾಡೋ ಜವಾಬ್ದಾರಿ ಫಸ್ಟ್ ನಿಮ್ಮ ಕೈನಲ್ಲೇ ಇರುತ್ತೆ. ಸೊ ವಿ ಹ್ಯಾವ್ 2 scenarios ನಾವು. ಇವಾಗ ಒಂದು ಬೇಬಿ ಅಳ್ತು, ಸೊ ಬೇಬಿ ಅಳ್ತು, ಎವ್ರಿಬಡಿ ಇಸ್ ಹ್ಯಾಪಿ. ನಾವು ಹೋಗ್ಬಿಟ್ಟು ಮಗುನ ಲೈಕ್ ಫಸ್ಟ್ ಬೇಬಿನ ಕ್ಲೀನ್ ಎಲ್ಲ ಮಾಡ್ಬಿಟ್ಟು ಜಸ್ಟ್ ವೈಪ್ ಎಲ್ಲ ಮಾಡ್ಬಿಟ್ಟು ಅಮ್ಮ ಹತ್ರ ತೋರಿಸ್ತೀವಿ. ಕೆಲವರು ಖುಷಿ, ಕೆಲವರು ಓಕೆ, ಆ ತರ ಇರುತ್ತೆ. ನೆಕ್ಸ್ಟ್ ಟೀಮ್, ನಮ್ ಟೀಮ್ ಹೋಗ್ಬಿಟ್ಟು ವಿ ವಿಲ್ ಶೋ ದ ಬೇಬಿ ಟು ದ ಫಾದರ್. ತುಂಬಾ ಅವೇಟೆಡ್ ರೆಸ್ಪಾನ್ಸ್ ಇರುತ್ತೆ. ಸೊ ಕೆಲವು ಸತಿ ಇಟ್ ಇಸ್ ವಿ ಸ್ಟಿಲ್ ಹ್ಯಾವ್ ಲೈಕ್ ಅ ಜೆಂಡರ್ ಬಯಾಸ್ಡ್ ರಿಯಾಕ್ಷನ್. ಕೆಲವರು ಗಂಡ್ ಮಗು ಅಂದಿದ ತಕ್ಷಣ ತುಂಬಾ ಖುಷಿಯಾಗಿ ವೆರಿ ಹ್ಯಾಪಿ, ಅಲ್ಲಿ ಅಜ್ಜ ಅಜ್ಜಿ ಎಲ್ಲ ನಿಂತಿರ್ತಾರೆ, ತುಂಬಾ ಖುಷಿ ಆಗ್ತಾರೆ. ಕೆಲವರು ಗರ್ಲ್ ಅಂದಿದ ತಕ್ಷಣ ಪಾಪ ಮಗು ತುಂಬಾ ಮುದ್ದು ಆಗಿರುತ್ತೆ, ವಿಲ್ ಬಿ ಹೋಲ್ಡಿಂಗ್ ಅಂಡ್ ವಿಲ್ ಗಿವ್ ಅಸ್ ಲೈಕ್ ವೆರಿ ಓಕೆ ಸಟಲ್ ರಿಯಾಕ್ಷನ್, ಓಕೆ ವಾಟ್ ಎವರ್. ಹೌದು, ದೇವ್ರು ಕೊಟ್ಟಿದ್ದಂತ ಆಮೇಲೆ ಹುಡುಗ ಹುಟ್ಟಿದ್ರೆ ನಿಮ್ಗೆ ಸ್ವೀಟ್ ಕೊಟ್ಟು ಹೋಗಿರ್ತಾರೆ. ಹಾ, ದೇ ವಿಲ್ ಬಿ ಹ್ಯಾಪಿ. ಬಟ್ ಓಕೆ, ಕೆಲವರು ಗರ್ಲ್ ಬೇಬಿಗೂ ಒಳ್ಳೆ ಅಕ್ಸೆಪ್ಟೆನ್ಸ್ ಮಾಡ್ತಾರೆ. ಬಟ್ ಐ ಫೀಲ್ 70% ಐ ಹ್ಯಾವ್ ಗಾನ್ ಥ್ರೂ ಇಸ್ ಅ ಜೆಂಡರ್ ಬಯಾಸ್ಡ್ ರಿಯಾಕ್ಷನ್. ಆಮೇಲೆ ಇನ್ನೊಂದು ಏನಂದ್ರೆ ಸಿಸೇರಿಯನ್ ಸೆಕ್ಷನ್ ಆದಾದ್ಮೇಲೆ ಟ್ಯೂಬೆಕ್ಟಮಿಗೆ ಪ್ಲಾನ್ ಮಾಡಿರ್ತಾರೆ. ಸೊ ದೇರ್ ವಾಸ್ ಒನ್ ಸಚ್ ಸಿಚುವೇಶನ್. ನಾನ್ ಪೋಸ್ಟ್ ಗ್ರಾಜುಯೇಟ್ ಇರ್ಬೇಕಾದ್ರೆ ಐ ಹ್ಯಾಡ್ ಅಟೆಂಡೆಡ್ ಅ ಡೆಲಿವರಿ. ಇಟ್ ವಾಸ್ ದ ಸೆಕೆಂಡ್ ಡೆಲಿವರಿ ಆಫ್ ದ ಮದರ್. ಸೊ ಫಸ್ಟ್ ವಾಸ್ ಅ ಗರ್ಲ್ ಬೇಬಿ, ಸೆಕೆಂಡ್ ನಾನು ಅಟೆಂಡ್ ಮಾಡಿ ಅವ್ರು ಟ್ಯೂಬೆಕ್ಟಮಿಗೆ ಎಸ್ ಹೇಳಿದ್ರು. ಸೊ ನಾನು ಸೆಕೆಂಡ್ ಬೇಬಿ ಹೋಗ್ಬಿಟ್ಟು ಲೈಕ್ ಆ ಡೆಲಿವರಿ ಅಟೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿ 3.5 kg ಫೀಮೇಲ್ ಬೇಬಿ, ವೆರಿ ಕ್ಯೂಟ್. ಹೋಗ್ಬಿಟ್ಟು ತೋರಿಸಿದ ತಕ್ಷಣ ಅವ್ರು ಟ್ಯೂಬೆಕ್ಟಮಿಗೆ ಎಸ್ ಹೇಳಿದ್ರು. ದ ಫಸ್ಟ್ ಥಿಂಗ್ as soon as they saw that it's a girl baby, please ಹೋಗ್ಬಿಟ್ಟು tell the gynecologist not to go ahead with the tubectomy even though they had signed it. So that's how they will change, that's how their emotions change. Okay. Yeah. But according to me, whether it is a girl baby or a boy baby, we should just pray to God that it's a normal healthy baby. ತಾಯಿ ಉಳ್ಕೊಂಡಿದ್ದಾರೆ. ಹಾ, that is more important than having a boy or a girl ಕಿಂತ ಮಗು ಹೆಲ್ತ್ ಚೆನ್ನಾಗಿರ್ಬೇಕು. That is what I pray for every parents to have. ಡಾಕ್ಟರ್ ಕೂಡ ಅದನ್ನೇ ಬಯಸೋದು. ಹೌದು, ಬಿಕಾಸ್ ಒಳ್ಳೆ ಬಿಕಾಸ್ ನಾವು ಓವರ್ ದ ಡ್ಯೂ ನಾವು ಎಷ್ಟೊಂದು ಕಾಂಪ್ಲಿಕೇಟೆಡ್ ಚಿಲ್ಡ್ರನ್ ನೋಡಿರ್ತೀವಿ, ಅವ್ರ ಫ್ಯಾಮಿಲಿ ಸಿಚುವೇಶನ್ ಹೇಗೆ ಚೇಂಜ್ ಆಗುತ್ತೆ. ಸೊ ಬೇಸ್ಡ್ ಆನ್ ಆಲ್ ಆಫ್ ದಿಸ್ ಐ ಫೀಲ್ ದಟ್ a baby which is normal at birth is more important than whether it is a girl or a boy. ಕರೆಕ್ಟ್. ಈಗ ಕೆಲವೊಂದ್ಸಲ ಗಂಡು ಮಗು ಹುಟ್ಟಿರ್ತವೆ, ಅದು ಹ್ಯಾಂಡಿಕ್ಯಾಪ್ ಆಗ್ಬಿಡ್ತವೆ. ಆಗ ತಂದೆ ತಾಯಿ ಅಂದ್ರು ಲೈಫ್ ಪೂರ್ತಿ ಅದನ್ನ ಕೊರಗಬೇಕು. ಎಕ್ಸಾಕ್ಟ್ಲಿ. ಅದ್ರ ಬದಲು ಒಂದು ಹೆಣ್ಣು ಮಗು ನೋಡಿ, ಹೆಣ್ಣು ಗಂಡು ಚೆನ್ನಾಗಿ ಹುಟ್ಟಿರ್ಲಿ, ದಟ್ಸ್ ಆಲ್ ಶುಡ್ ವಿ ಪ್ರೇ ಫಾರ್. ಎಸ್. ಡಾಕ್ಟರ್ ಅರ್ಪಿತಾ, ಯುನೈಟೆಡ್ ಹಾಸ್ಪಿಟಲ್ನ ಡಾಕ್ಟರ್, ಮಕ್ಕಳ ತಜ್ಞರು ಜೊತೆ ಮಾತುಕತೆ ಮುಂದುವರಿಯುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ವೇಟ್ ಮಾಡ್ತಾರೆ. ಸೋ ಇಂಟ್ರೆಸ್ಟಿಂಗ್.